ನಮಸ್ತೆ, ವೆಲ್ಕಮ್ ಬ್ಯಾಕ್ ನಲ್ ಅಮ್ಮರೆಡ್ಡಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದರೆ, ಲಾಸ್ಟ್ ಟೈಮು ಒಂದಿಷ್ಟು ಪಾತ್ರೆಗಳನ್ನ ತೊಗೊಂಡು ಹಾಕಿ ಇಡ್ಲಿ ಪಾತ್ರೆ ತಗೊಬಂದ್ವಿ. ಇಡ್ಲಿ ಪಾತ್ರೆ ತಗೊಬಂದು ಮತ್ತೊಳ್ಳೆ ನಮ್ಮ ಮಮ್ಮಿಗೆ ಕೊಟ್ಬಿಟ್ಟೆ ನಾನು, ಯಾಕಂದರೆ ಅದನ್ನೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇವಾಗ ಒಂದಿಷ್ಟು ಪಾತ್ರೆಗಳಿದಾವೆ ನೋಡಿ ಇಲ್ಲಿ, ಇದೆಲ್ಲ ಹೊಸ ಪಾತ್ರೆಗಳಿವೆಲ್ಲ. ಸೊ ಇದರೊಳಗಡೆ ಆಲ್ಮೋಸ್ಟ್ ನಾನು ಪ್ರೈಸಸ್ ಅಂದರೆ ನಾವು ಚಿಕ್ಕವರಿದ್ದಾಗೆಲ್ಲ ನಮಗೇನಾದ್ರು ವಿನ್ ಆದರೆ ನಮಗೆ ಒಂದಿಷ್ಟು ಪಾತ್ರೆಗಳನ್ನ ಕೊಡ್ತಿದ್ರು, ಲೈಕ್ ಗ್ಲಾಸು ತಟ್ಟೆ ಅದೆಲ್ಲ ಕೊಡ್ತಿದ್ರು. ಅವೊಂದಿಷ್ಟೆಲ್ಲ ಮಿಕ್ಸ್ ಇದ್ದಾವೆ. ಸೊ ಅವೊಂದಿಷ್ಟನ್ನ ಆಮೇಲೆ ಹೀಗೆ ಮೇಲ್ಗಡೆ ಎಲ್ಲ ಒಂದಿಷ್ಟು ಇದ್ದಾವೆ, ಅವನ್ನೆಲ್ಲ ಒಂದಿಷ್ಟು ಪಾತ್ರೆಗಳನ್ನ ಹಾಕಿ ಇವತ್ತು ಏನಾದ್ರು ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಸ್ಟೀಲ್ ರೇಟ್ ಹೇಗಿದೆ ಅಂತ ಗೊತ್ತಿಲ್ಲ, ಬಟ್ ನೋಡೋಣ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಇವತ್ತು ಅದನ್ನೇ ಮಾಡ್ತಾ ಇದ್ದೀವಿ. ಏನೇನು ಬೇಡವೋ ಅದೆಲ್ಲ ಹಾಕ್ಬಿಡೋಣ ಅಂದ್ಕೊಂಡೆ. ಸೊ ನೋಡಿ, ಇದು ಬೇಡ, ಇವೆಲ್ಲ ಆಲ್ಮೋಸ್ಟ್ ಇವೆಲ್ಲ ಹೋಗ್ಬಿಟ್ಟಿದ್ದಾವೆ. ಇವನ್ನೆಲ್ಲ ತೆಗೆದು ಹಾಕಿ ಇವತ್ತು ಏನಾದರೂ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ಟೀಲ್ ಹೇಗಿದೆಯೋ ರೇಟ್ ಗೊತ್ತಿಲ್ಲ, ಬಟ್ ಇದೆ ಇಷ್ಟು ನೋಡಿ. ಇದು ಕೂಡ ನನಗೆ ಅಲ್ಲಿ ಸ್ಕೂಲಲ್ಲಿ ಕೊಟ್ಟಿರೋದು, ಇದು ಸ್ಕೂಲಲ್ಲಿ ಸಿಕ್ಕಿರೋದಲ್ಲ, ವಿನ್ ಆದಾಗ ನನಗೆ ಕೊಟ್ಟಿರೋದು. ಸೊ ಇವಾಗ ಅದನ್ನು ನೋಡಿಕೊಂಡು ಎಷ್ಟಾಗುತ್ತೆ ನೋಡಿ ಹಾಕ್ಬಿಟ್ಟು ಅದಕ್ಕೆ ಏನು ಬರುತ್ತೋ ತೊಗೊಂಬರೋಣ ಅಂದ್ಕೊಂಡಿದ್ದೀವಿ. ಯಾಕಮ್ಮ ಅಯ್ಯಪ್ಪ, ನಮ್ಮ ಮಮ್ಮಿ ಹೆಂಗೆ ಸೌಂಡ್ ಮಾಡ್ತಾರೆ ಕೇಳಿಸ್ಕೊಂಡ್ರಪ್ಪ. ಡನ್ 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 ಸೌಂಡ್ ಹಾಕಿ ಎಷ್ಟು ಲಟ್ಟಣಿಗೆ 1 2 3 ಯೂಸ್ ಇದಾವೆ ಇವು, ಯಾಕಂದರೆ ಹಪ್ಪಳ ಮಾಡುವಾಗ ಯೂಸ್ ಇದಾವೆ ಇವು. ನೋಡಿ ಗೈಸ್, ವಿಡಿಯೋ ಮಾಡಿದ್ರೆ ಸ್ಲೋ ಆಗಿ ಎತ್ತಿಡಾಕತ್ತೈತಿ. ಈಗ ಎಲ್ಲ ತೆಗೆದ್ಬಿಡವು, ಏನೇನು ಬಡಿ ಇವನು. ಇದೇನಿದು ಜ್ಯೂಸರ್ ಎಲ್ಲ ಇರೋದು, ಜ್ಯೂಸ್ ಮಾಡೋದಲ್ಲೈತೆ. ಇದೇನಿದು ಇದರಲ್ಲೆಲ್ಲ ಫುಲ್ ಗ್ಲಾಸಿನೂ ಅದಾವು. ಬುಡಕ್ಕೆ ಕುತ್ಕೊಂಡ್ಬಿಡ್ತಾ ನೋಡೋದು. ಆಯ್ತು ನೋಡಿ, ಬುಡಕ್ಕೆ ವೇಸ್ಟೇಜ್ ಅಲ್ಲಿ ಏನೋ ಬಿದ್ದೈತೆ, ಅಲ್ಲಿ ಏನೋ ಬಿದ್ದಿದ್ದು ತಗೊಳ್ಳೋಣ. ಚಾಕು ವೆರೈಟೀಸ್ ಗೈಸ್. ಏನು ಗೊತ್ತಾ, ನಮ್ಮ ಮನೆಯಲ್ಲಿ ಚಾಕು ಯಾವತ್ತೂ ಇಲ್ಲ. ನಮ್ಮ ಮಮ್ಮಿ ಕೈಯಲ್ಲಂದ್ರೂ ಚಾಕ್ಸು ಇರೋದೇ ಇಲ್ಲ. ಎಷ್ಟು ಏನಾರು ಹಾಕವು, ಯಾವಾರು ಹಾಕ. ನೀನು ಎಂಥ ಚಾಕುವರ ತಗೊಂಬಂದು ಕೊಡ್ರಿ, ಅದಕ್ಕೆ ಮೊಂಡಾಗಿ ಮತ್ತು ತಿರ್ಗಾ ಅದನ್ನ ಯಾರು ಕೈಯಲ್ಲಿ ಕೊಟ್ಟೆ ಬಿಸಿಬೇಕು, ಹಂಗೆ ಅದು ತಗ. ಆಲ್ಮೋಸ್ಟ್ ನಮ್ಮ ಮನೆ ಜಾಸ್ತಿ ಹೋಗಿರೋವಂದ್ರೆ ಜಾರ್ಸ್ ಅನ್ಸುತ್ತಲ್ಲ. ತಗ, ಈ ಜಾರ್ ಬೇಡ ಅನ್ಸುತ್ತೆ. ಸರಿ ಆಗಲ್ವಂತ ಅದು. ಹುಬ್ಳಿಗೆ ಕಳ್ಸ್ಕೊಂತಿದ 1500 ರೂಪಾಯಿ. ಇಲ್ಲೊಂದು ಇದೇನು 1500. ಈ ಜ್ಯೂಸರ್ ಐತೆ ಮತ್ತೆ ಐತೆ ನಿಮಗೆ ಅಮ್ಮ. ಇದು ನನಗೆ ಕೊಟ್ಟಿದ್ದ, ನನಗೆ ಕೊಡ್ಸಿದ್ದೆ ಇದನ್ನ. ನೀನ ನನಗೆ ಕೊಡ್ಸಿದ್ದಲ್ಲ ಅವತ್ತೆ ಫಿಲ್ಟರ್ ಹಾಕಿ. ಇದು ಹಿಂಗೈತೆ ಮತ್ತೆ ಹೆಂಗೈತೆ? ಮಗಳಿಗೆ ಕೊಟ್ಟಿದ್ದು ಅಂತ. ಹೈ, SST ಮಗಳಿಗೆ ಕೊಟ್ಟಿದ್ದು. SST ಹಾಂ, SST ಅಂದ್ರೆ ಬೇ ನನಗೆಲ್ಲ ಪಾತ್ರ ಕೊಟ್ಟಿರೋವೆಲ್ಲ SST ಮಗಳಿಗೆ ಕೊಟ್ಟಿದ್ದು ಅಂತ ಬರ್ಸಿದ್ದೀರಲ್ವಾ, ಮತ್ತು ಇಲ್ಲಿ ಮಗಳಿಗೆ ಕೊಟ್ಟಿದ್ದು ಅಂತೈತೆ. ಅವತ್ತು ಹೋದ್ವಲ್ಲ, ಹಿಟ್ಟಾಗಿ ಹಾಕಿದಿ. ನೀನು ತಗೊಂಡೆ ಅದನ್ನ. ಅದನ್ನ ನೀನ ಹಾಕ್ಸಿದ್ದಿ, ಮಗಳಿಗೆ ಕೊಟ್ಟಿದ್ದು ಅಂತ ಹಾಕ್ಯ ನಾವು. ನನ್ನ ಹೆಸ್ರಲ್ಲಿ ಹಾಕೋದು. ಕತ್ತೆ ಕತ್ತೆ ಕತ್ತೆ. ಇಲ್ಲೊಂದು ಚಾಕು ಐತಮ್ಮ, ಇದು ಹೊಸ ಚಾಕು ಅನ್ಸುತ್ತೆ ಕಣಮ್ಮ. ಹೊಸ ಚಾಕು ಇದು ಗೈಸ್. ನಾನು ಚಾಕು ಅವತ್ತು ಕೊಡಿಸಿದ್ದು ಅಷ್ಟು ದೊಡ್ಡ ಚಾಕು ಇಲ್ಲಿ ತಗೊಂಬಂದು ಇಟ್ಟಾರ ನೋಡಿ. ಹಿಂಗೆ ಮಾಡೋದು ಯಾವಾಗಲೂ. ಅದು ಹೊಸದದು ನಾನು ಕೊಟ್ಟಿದ್ದು, ಅದು ಇಟ್ಕ. ಇದು ಜ್ಯೂಸರ್ ಉಪಯೋಗ ಆಗಲ್ಲ ಮತ್ತ. ಅದು ಎದ್ರದ್ದು ಜ್ಯೂಸರ್? ಅದು ಇದಕ್ಕೆ ಬರಂಗಿಲ್ಲ. ಈಗ ಹೊಸ ತಗೊಂಡೇವಲ್ಲ, ಅದಕ್ಕೆ ಬರಲ್ಲ. ಬರುತ್ತೆ. ಟ್ರೈ ಮಾಡೇ ನೋಡಿಲ್ಲ ಅನ್ಸುತ್ತೆ ನೀನು. ಒಂದ್ಸರಿ ಟ್ರೈ ಮಾಡಿ ಹಾಕಿ ನೋಡು. ಎಲ್ಲ ಬಿಸಾಕಿ ಎತ್ಲಿಗೆ. ಇದೆಲ್ಲ ಕ್ವಾಲಿಟಿ ಇದೆಯಮ್ಮ ವುಡ್ಡಿಂದು. ಹೋಗಿಬಿಡು ಅವನ್ನ ಬೇಕನ್ನಿಸ್ತದಲ್ಲ. ನಮ್ಮ ಮನೆಯಲ್ಲಿ ವಾಟೆ ಸೀಳೋಗೆ ನೋಡಮ್ಮ, ಇದು ಹಾಕೋದ್ಲೆ. ಓಕೆ, ಇದೆಲ್ಲ ಫುಲ್ ಸೆಗ್ರಿಗೇಟ್ ಮಾಡಿ ಆಮೇಲೆ ಸಿಗ್ತೀನಿ. ಗೈಸ್, ನಮ್ಮ ಮಮ್ಮಿ ಏನೋ ಆರ್ಡ್ರ್ ಮಾಡಿತ್ತು, ಪಾರ್ಸಲ್ ಬಂದಿದೆ.
ತೆಗಿಯೋಣ ಇದನ್ನ. ಓಕೆ 1 2 3 ಚಕ್. ಬಾಕ್ಸ್ ಮಾಡಿದೆ. ಈ ಅರ್ಧ ಲೀಟ್ರದ್ದು ಮಾಡಿ ಏನಮ್ಮ, ಅರ್ಧ ಲೀಟ್ರ್ ಅನ್ಸುತ್ತೆ ನೋಡಿದ್ದು. ಲಾಸ್ಟ್ ಸೈಜ್ ನೋಡುವ. ಅರ್ಧ ಲೀಟ್ರ್ ಇದು. ಅರ್ಧ ಲೀಟ್ರ್ 1 ಲೀಟ್ರ್. ಇದು 1 ಲೀಟ್ರಾ? ಎಷ್ಟು ಚೆನ್ನಾಗೈತಿ ಇವು. ಚೆನ್ನಾಗೈತೆ, ಬಟ್ ಇದು ಅರ್ಧ ಲೀಟ್ರ್ ಮಾಡಿ ನೀನು. ಲಾಸ್ಟ್ ಅದ್ರಾಗ ಸೈಜ್ ಎಷ್ಟಿತ್ತು ಅದನ್ನ ಕೊಟ್ಟು ತೋರ್ಸು. ಹ್ಞೂ ಪ್ಲಾಸ್ಟಿಕ್ ಫೈಬರ್ ಇದು. ಇವಾಗ ನಾವು ಏನು ಅಂದರೆ ಬೆಳ್ಳುಳ್ಳಿ ಉಪ್ಪಿಟ್ಟು ಮಾಡಿದ್ದೆ. ಇದೊಂದು ಸ್ವಲ್ಪ ಖಾರಿ, ಆಮೇಲೆ ಇದೊಂಚೂರು ಹಾಕ್ಕೊಂಡು ತಿಂತಾಯಿದ್ದೀನಿ. ಆ್ಯಂಡ್ ಸಾಮಾನೆಲ್ಲ ನೀಟಾಗಿ ಇಟ್ಟಿದ್ದೀವಿ, ಆಮೇಲೆ ತೋರಿಸ್ತೀನಿ ನಾನು ನಿಮಗೆ. ಸೊ ಅದನ್ನು ತೊಗೊಂಡೋಗಿ ಇವಾಗ ಪಾತ್ರೆ ಶಾಪ್ ಇರುತ್ತಲ್ವ, ಪಾತ್ರೆ ಶಾಪಿಗೆ ಹೋಗಿ ಹಾಕಿ ಏನು ಬರುತ್ತೆ ತೊಗೊಂಡು ಬರುವ. ಓಕೆ, ಸೊ ಅದೇನೇನಾಗುತ್ತೆ ಹೇಳ್ತೀನಿ. ಹಾಗೆ ಒಂದಿಷ್ಟು ಪಾತ್ರೆಗಳಿಗೆ ಒಂದಿಷ್ಟು ಹಿಸ್ಟ್ರಿ ಇದೆ. ಆ ಹಿಸ್ಟ್ರಿನ ಮಮ್ಮಿಯಿಂದ ಹೇಳಿಸ್ತೀನಿ, ಅದೇನು ಅಂತ ಕೇಳೋಣ. ಓಕೆನಾ? ಒಂದೊಂದು ಚರಿತ್ರೆಗಳೇ ಇದ್ದಾವೆ. ಒಂದು 30 ವರ್ಷ 25 ವರ್ಷ ಅವ್ರ ಮಮ್ಮಿ ಕೊಟ್ಟಿರೋಂದ್ರೆ ನಮ್ಮ ಅಜ್ಜಿ ಕೊಟ್ಟಿರೋಂಥದ್ದೆಲ್ಲ ಒಂದಿಷ್ಟು ಚರಿತ್ರೆಗಳಿದ್ದಾವೆ. ಅದನ್ನೆಲ್ಲ ನಮ್ಮ ಮಮ್ಮಿ ಹೇಳ್ತಾರೆ, ಒಂದೊಂದೇ ಪಾತ್ರೆದು ಹೇಳ್ತಾರೆ, ನೋಡುವಂತೆ. ಓಕೆನಾ? ಸೊ ಇವಾಗ ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ಟಿಫಿನ್ ಮಾಡಿ ಆಯಿತು. ಟೈಮು 11:45 ಆಗೋಯ್ತು. ಸೊ ಇವಾಗ ಬೇಗ ಟಿಫಿನ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ಬಾಯ್. ಸೊ ಇದಿಷ್ಟು ಇವಾಗ ಹಾಕೋದು ಇದ್ರೊಳಗಡೆ ತುಂಬಿಟ್ಟಿದ್ದೀನಿ. ಆ್ಯಂಡ್ ಇದು ಮರ ಇದು ಎಷ್ಟು ವರ್ಷದಮ್ಮ? 25. ಈಗಿನ 25 ವರ್ಷ ಅಂದಿಲ್ಲಮ್ಮ? 20 ವರ್ಷನಾ? 20 ವರ್ಷದಂತಿದೆ ಅಲ್ಯೂಮಿನಿಯಮ್ದು. ಇವಿಷ್ಟು ಹಾಕೋದು. ಪ್ಲಾಸ್ಟಿಕ್ ಒಂದು ಕಡೆ ಅದೊಂದು ಕಡೆ ಮಾಡಿದ್ದೀವಿ. ಆಲ್ಮೋಸ್ಟ್ ಇವನ್ನೆಲ್ಲ ಹಾಕೋದೇ ಇಟ್ಕೊಂಡಿದ್ದೀವಿ. ಇವಾಗ ಹೋಗಿ ಹಾಕ್ಬೇಕಷ್ಟೆ. ಬಳೆ ಅಷ್ಟೇನಾ ಇರೋದ್ರಲ್ಲಿ? ಮನೆ ಕಟ್ಸುವಾಗ ಮೇಲ್ಗಡೆ ಹಾಕಿರ್ತಾರಲ್ಲ ಜೋಕಲ್ಲಿ, ಅದೆಲ್ಲ ಕಟ್ಟೋಕ್ಕೆ. ಓಕೆ, ಇವನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ತಗೊಂಡೋಗಿ ಇದಕ್ಕೇನು ಕೊಡ್ತಾರೋ ಏನಿಲ್ಲ ಗೊತ್ತಿಲ್ಲ. ಅದೊಂದು ಕೊಡ ಮೇಲೆ ಅವೆಲ್ಲ ಹಾಕೋ ತಂಬೈಲಿ ಹಾಕೊಂಡು ಅವು ಹಾಕವಾ? ಅಷ್ಟು ಹಾಕೋ ಇವೆಲ್ಲ ಇಷ್ಟು ತಗೊಂಡು ಹಾಕೋದು. ಇವೆಲ್ಲ ಹಾಳಾಗಿದ್ದಾವೆ, ತೊಳೆದ್ರೂ ಅಷ್ಟೇ. ತುಂಬ ವರ್ಷಗಳೇ ಆಗೋಯ್ತೆ ನಮ್ಮಲ್ಲ. ವರ್ಷಗಳಲ್ಲ, ಮತ್ತೆ 6 ತಿಂಗಳು ತೊಗೊಂಡಿದ್ದು. ಇದು 6 ತಿಂಗಳಾದ ತಗೊಂಡು. ಕುದ್ಲಾಪಿನ ಹಾಕಿದ್ದದು ಬಿಡಮ್ಮ, ನಾನು ನೋಡಕತ್ತೆ ಭಾಳ ವರ್ಷ. ಕುದ್ಲಾಪಿನ ತೊಗೊಂಡಿದ್ದು ವರ್ಷಗಳೇ ಆಗೈತೆ ತಗೊಂಡು, ನಿಂಗೆ ನೆನಪಿಲ್ಲ ಅಷ್ಟೇ. ಮತ್ತು ನಾನೇ ನೋಡಕತ್ತೆ ಎಷ್ಟು ದಿನ ಆತಿದ್ದನ್ನ. ಸೊ ನೋಡಿ, ಸೀಲ್ ಹೋಗೈತೆ. ಇದು ಸ್ಟೀಲ್ ಫ್ಲಾಸ್ಕ್ ಚೆನ್ನಾಗಿ ಇಲ್ದಿರೋವು. ಇದೊಂದು ಅಷ್ಟು ಹಾಕ್ಬೇಕು. ನಮ್ಮ ಮನೇಲಿ ಪಾತ್ರೆ ನೋಡ್ಬಿಟ್ರೆ ತಲೆ ಕೆಟ್ಟೋಗುತ್ತೆ, ಹಂಗಿರುತ್ತೆ. ಪ್ಲಾಸ್ಟಿಕ್. ಓಕೆ ನಮ್ಮ ಮತ್ತೆ ಇವಾಗ ಲಾಸ್ಟು ಮತ್ತಿವಾಗ ಪದೇ ಎಲ್ಲ ತೋರಿಸಲ್ಲ. ಲಾಸ್ಟಲ್ಲಿ ಎಲ್ಲ ಪ್ಯಾಕ್ ಮಾಡಿ ತೊಗೊಂಡು ಹೋಗಿ ಅಲ್ಲಿ ತೋರಿಸ್ತಾರೆ. ಇಷ್ಟು ಕ್ಯಾಲ್ಕುಲೇಟ್ ಮಾಡಿ ಇವಾಗ 745 ರೂಪಾಯಿ ಮಾಡಿದ್ದಾರೆ ಅಷ್ಟೇ. ಅಷ್ಟು ಪಾತ್ರೆ ಹಾಕಿನೇ ಇಷ್ಟು ಅಮೌಂಟು. ಎಷ್ಟು ಲೀಟ್ರ್ ಇದು? 5 ಲೀಟ್ರ್. ಇದು 5 ಲೀಟ್ರ್. ಇದು ಡಿಫ್ರೆಂಟ್ ಆಗೈತಿ. ಇದು ಚೆನ್ನಾಗೈತಿ. ಮಾಡಲ್ ಅದು ವಿಬೋಟ್ ಅದು ಕಂಪ್ನಿ. ಇದೇನ್ರಿ ಬರೋಲ್ಲ ಏನಿರ್ತೈತೆ ತೆಗೀರಿ. ಸ್ವಲ್ಪ ಹೊಸದಾಗಿ ರೇಟ್ ಇತ್ತು. ಅಲ್ರಿ ಕಂಪ್ನಿ ಹೆಂಗ್ರಿ ಇದು? ಬೆಸ್ಟ್ 5 ವರ್ಷ ವಾರಂಟಿ. 5 ವರ್ಷ. ಏನು ರೇಟ್? ಇದು 2400. ಒಂದು ಆಲ್ಮೋಸ್ಟ್ ಡಿಸೈನ್ ಐತಿ. ಈ ಡಿಸೈನ್ ಆ ಡಿಸೈನ್ ಇಷ್ಟ ಆಗ್ತದೆ. ಅದ್ರಾಗ ಪ್ರೆಸ್ಟೀಜ್ ಇದು ತೊಗೊಂಡು ಕೊಡಿ, ಫಿಟ್ ಮಾಡಿಕೊಡ್ತಾರೆ. ಇದನ್ನೂ ಇಲ್ಲ, ಸಿಟಿನೂ ಓಪನ್ ಮಾಡು. ಹಳೇದಂತ ನಾ ರೇಟ್ ಹೋಗೈತಿ. ಇವತ್ತಿಂತ ತೊಗೊಳ್ ರೇಟ. ಚೆನ್ನಾಗೈತೆ. ಇದು 3.5 ಅಲ್ಲ? ಫೈನಲಿ ಒಂದು ಕುಕ್ಕರ್ ತೊಗೊಂಡು ಬಂದಿದ್ದೀವಿ. ಆ್ಯಕ್ಚುಲಿ ಇದು 5 ಲೀಟರ್ ಕುಕ್ಕರು. ಸೊ ಇದರಲ್ಲಿ ಇವಾಗ ಅಷ್ಟು ಸಾಮಾನು ಕೊಟ್ಟು ಇಷ್ಟು ಕೊಟ್ಟು ಇದ್ರ ಮೇಲೆ 1500 ರೂಪಾಯಿ ಕೊಟ್ಟಿರೋದು. ಓಕೆ, ಬಟ್ ಚೆನ್ನಾಗಿದೆ. ವೇಟು ಅದೆಲ್ಲ ನೋಡಿದ್ರು ಚೆನ್ನಾಗಿದೆ. 5 ಲೀಟ್ರ್ ಅಲ್ವಾ? ಸೊ ಚೆನ್ನಾಗೈತೆ. 5 ಲೀಟ್ರ್ ಅಷ್ಟು ಯೂಸ್ ಆಗಲ್ಲ. ಬಟ್ ನಾನು ನಮ್ಮ ಅಣ್ಣ ಇಬ್ಬರು ಎಟ್ ಎ ಟೈಮ್ ಊರಿಗೆ ಬಂದಾಗ ಇದು ಯೂಸ್ ಆಗುತ್ತೆ ಆ್ಯಕ್ಚುಲಿ ಮಮ್ಮಿಗೆ.
ಸೊ ಇದನ್ನು ತೊಗೊಂಬಂದ್ವಿ. ಇದಕ್ಕೆ ಎಕ್ಸ್ಟ್ರಾ ಒಂದು ಲೆಡ್ ಕೊಟ್ಟಿದ್ದಾರೆ ನೋಡಿ. ಸೊ ಈ ಥರ ಗ್ಲಾಸ್ ಲೆಡ್ ಕೊಟ್ಟಿದ್ದಾರೆ. ಇದನ್ನು ಮುರ್ಗ ಮುಚ್ಚೋಕ್ಕಾಗಲ್ಲ ಅನ್ನೋಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ. ಚೆನ್ನಾಗಿದೆ ಇದು ಕೂಡ. ಹಾಂ ಬಂದೆ ಬಜ್ಜಿ. ಓಕೆ ಲೆಟ್ಸ್ ಗೋ. ನಾನು ಹೇಳಿದ ಹಾಗೆ ಹೊಸ ಕುಕ್ಕರಲ್ಲಿ ನಾನು ಪಲಾವ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮಮ್ಮಿ ಇಲ್ಲಿ ಹೋಳಿಗೆ ಮಾಡ್ತಿದ್ದಾರೆ. ಸೊ ನೋಡಿ, ನಾನು ಲಾಸ್ಟ್ ಇದರಲ್ಲೆಲ್ಲ ಹೇಳಿದ್ದೀನಿ, ಈ ಥರ ಸ್ಟಿಕ್ಕರ್ ಏನಾದ್ರು ಇದ್ದರೆ ಹೊಸದಾಗಿ ತಂದಾಗ ಈ ಥರ ಹೀಟ್ ಮಾಡಿಬಿಟ್ಟು ತೆಗೆದ್ರೆ ತಾನೇ ಬಿಡುತ್ತೆ. ಇಲ್ಲಿ ನೋಡಿ ಬಿಟ್ಟಿದೆ ಅಲ್ವಾ, ಹಿಂಗೆ ಬಿಡ್ತಾ ಹೋಗುತ್ತೆ. ಸೊ ಇವಾಗ ಪಲಾವ್ ಮಾಡ್ಕೊಳ್ಳೋಣ. ಓಕೆ, ಪಲಾವ್ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಓಕೆ, ಮಾಡುವ. ಇದು ಫಸ್ಟ್ ಐಟಮು ನಮ್ಮ ಮಮ್ಮಿ ಬರ್ಡೇಗೆ ಮಾಡ್ತಿರೋದು. ಏನು ಮಮ್ಮಿ? ಸೊ ಇವಾಗ ನಾನು ಪಲಾವ್ ಮಾಡಿ ಆಯ್ತಾಯ್ತಾ. ಸೊ ಪಲಾವ್ ಆಗಿದೆ. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಹೇಳಿದ್ನಲ್ಲ, ಬ್ರೆಡ್ ಸ್ಯಾಂಡ್ವಿಚ್ ಲೈಕ್ ಬ್ರೆಡ್ ಪಿಜ್ಜಾ ಥರ. ಓಕೆ, ಅದು ಮಾಡೋಣ ಅಂದ್ಕೊಂಡಿದ್ದೀನಿ. ಇಟ್ಸ್ ಮಮ್ಮಿ ಫೇವ್ರೇಟ್ ಆ್ಯಂಡ್ ಇಟ್ಸ್ ಹಿಯರ್. ಆ್ಯಕ್ಚುಲಿ ಚೀಸ್ ಮತ್ತು ಪನ್ನೀರ್ ಇದೆ. ಮಮ್ಮಿಗೆ ಸ್ಪೆಷಲಾಗಿ ಮಾಡ್ಕೊಡ್ತೀನಿ. ಪನ್ನೀರ್ ನಂಗೆ ಯೂಶ್ವಲಿ ಇಷ್ಟ ಆಗಲ್ಲ, ಮಮ್ಮಿಗೆ ಇಷ್ಟ. ಸೊ ಮಾಡ್ಕೊಡ್ತೀನಿ ಆಯಿತಾ. ಇದನ್ನೊಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಹೀಗೆ ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿ ಉಪ್ಪು ಖಾರ ಹಾಕ್ಕೊಟ್ರೆ ಸಖತ್ತಾಗಿ ತಿಂತಾರೆ. ನನಗೆ ಇಷ್ಟ ಆಗಲ್ಲ ಯೂಶ್ವಲಿ. ಸೊ ಇವಾಗ ಬ್ರೆಡ್ ಪಿಜ್ಜಾ ಮಾಡೋಣ. ಓಕೆ, ಲೆಟ್ಸ್ ಡೂ ಇಟ್. ಇವಾಗ ನಾನು ಬ್ರೆಡ್ ಪಿಜ್ಜಾ ಮಾಡ್ತಾಯಿದ್ದೀನಿ. ಸೊ ಇದನ್ನು ಮಾಡಲಿಕ್ಕೆ ಇಷ್ಟು ಐಟಮ್ಸ್ ಅಂತ ತೊಗೊಂಡಿದ್ದೀನಿ. ಓಕೆ, ಇಷ್ಟು ಐಟಮ್ಸ್ ಇದೆ. ಸೊ ಇದನ್ನು ಅರೇಂಜ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಇಲ್ಲಿ ಬ್ರೆಡ್ ಪಿಜ್ಜಾ ರೆಡಿ ಮಾಡ್ತಾ ಇದ್ದೀನಿ. ಓಕೆ, ಇದರೊಳಗಡೆ ಏನು ಸ್ಟಫ್ ಮಾಡಿದ್ದೀನಿ ಗೊತ್ತಾ ನೋಡಿ, ಚೀಸ್ ಮತ್ತು ಪನ್ನೀರು ಆ್ಯಂಡ್ ನಮಗೇನು ಬೇಕೋ ಆ ಥರದ್ದು ಒಂದಿಷ್ಟು ತರಕಾರಿಗಳನ್ನ ಹಾಕ್ಬಿಟ್ಟು ಈ ಥರ ಮಾಡಿ, ಕ್ಯಾಪ್ಸಿಕಮ್ಮೇ ಮತ್ತು ಇನ್ನೇನು ಹಾಕಿಲ್ಲ, ಇಷ್ಟೇ, ದಟ್ಸ್ ಇಟ್. ಇವಾಗ ಇದನ್ನು ಇದರೊಳಗಡೆ ಹಾಕಿ ಬೇಯಿಸ್ತಾ ಇದ್ದೀನಿ. ಇದು ಎರಡನ್ನೇ ಹಾಗೆ ಇಟ್ಟಿದ್ದೀನಿ. ಇದನ್ನೇನಾದ್ರು ಪ್ಲ್ಯಾನ್ ಮಾಡಿಬಿಟ್ಟು ಇದೊಂದಿಷ್ಟು ಬೇಯಿಸ್ತೀನಿ. ಓಕೆ, ಸೊ ಇವಾಗ ನಮ್ಮ ಮಮ್ಮಿಗೆ ಇದು ಸ್ಪೆಷಲ್ ಮಾಡಿಕೊಡ್ತಾ ಇದ್ದೀನಿ. ಥರದ್ದು ಮಾಡಾಕತ್ತೇನೆ ನಾನು. ಓಕೆ, ಇದು ಥರ್ಡ್ ಒನ್. ಓಕೆ, ಇದನ್ನು ಫ್ರೈ ಮಾಡಿಬಿಟ್ಟು ಸ್ವಲ್ಪ ಇದು ಮಿಕ್ಸ್ ಮಾಡಿ ಕೊಡ್ತೀನಿ, ನೋಡ್ತಾ ಇರಿ ಹಾಗೆ. ಸೊ ಇವಾಗ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ಒಂದು ಸ್ವಲ್ಪ ಗೋಲ್ಡನ್ ಫ್ರೈ ಥರ ಮಾಡಿ ಇದಕ್ಕೊಂದು ಸ್ವಲ್ಪ ಮಸಾಲ ಹಾಕಿ ಡ್ರೈ ಥರ ಮಾಡಿ ಪನ್ನೀರ್ ಕೊಡೋಣ. ನಮ್ಮ ಮಮ್ಮಿಗೆ ಇಷ್ಟ ಇರೋದಿಲ್ಲ ಮಮ್ಮಿ, ಪನ್ನೀರು ಚೀಸು ಅಂದರೆ ಎರಡು ರೊಟ್ಟಿ ನಮ್ಮ ಮಮ್ಮಿಗೆ. ಅಲ್ಲ ನಮ್ಮ ತಿನ್ನೋದಿಲ್ಲ. ಇದು ಹಂಡೆ ನೋಡ್ರಿ, ಹಂಡೆ ಇದು ಹೊಸ ಕುಕ್ಕರ್ ದೊಡ್ಡದು. ಸೊ ಇರೋದೇ ಸ್ವಲ್ಪ ಇದ್ದದು, ಅದೇ ಜಾಸ್ತಿ ಅಂತ. 1 ಅವರ್ ಆರೋದಿಲ್ಲ ಬಿಡೋಗ್ಬಿಡ್ತಾ ಇದೆ. ದಪ್ಪ ಐತಲ್ಲ. ಸ್ಮಾಲ್ ಕ್ಯೂಬ್ಸ್ ಮಾಡಿ. ಸೊ ಇವಾಗ ನನ್ನ ಮಮ್ಮಿಗೆ ಹೇಳಿಕೊಟ್ಟ ಹಾಗೆ ಸೆಕೆಂಡ್ ರೆಸಿಪಿ ಮಾಡಿಕೊಟ್ಟಿದ್ದೀನಿ. ಫಸ್ಟ್ ರೆಸಿಪಿ ಈಸ್ ಕುಕಿಂಗ್, ಸೆಕೆಂಡ್ ರೆಸಿಪಿ ಈಸ್ ಆನ್ ದ ವೇ ಇದೆ, ಬಾಯಿಗೆ ಹೋಗೋಕ್ಕೆ. ಓಕೆ, ಚೆನ್ನಾಗೈತಿಲ್ಲಮ್ಮ, ಹಂಗೆ ರಿಯಾಕ್ಷನ್ ಮಾಡಕತ್ತಿ. ಚೆನ್ನಾಗೈತೆ. ಖಾರ ಪುಡಿ ನಂಗೆ ಅದು ಇಷ್ಟ ಆಗಲ್ಲ ಪನ್ನೀರ್ ಅದೆಲ್ಲ. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಟೀ ಮಾಡಿಕೊಂಡು ಕುಡ್ದು ಸಮಾಧಾನ ಮಾಡಿಕೊಂಡು ಆಮೇಲೆ ಚಪಾತಿ ಮಾಡಿ ಆಮೇಲೆ ಕ್ಯಾಪ್ಸಿಕಮ್ ಪಲ್ಯ ಮಾಡ್ತೀನಿ. ಇದನ್ನು ಕೊಡು. ಸೊ ಇದು ಆಲ್ಮೋಸ್ಟ್ ಆಗಿದೆ ಗಾಯ್ಸ್, ನೋಡಿ ಹೇಗಾಗಿದೆ ಅಂತ. ಆ್ಯಕ್ಚುಲಿ 3 ಬ್ರೆಡ್ ಹಾಕ್ಬಿಟ್ಟು ಮಾಡಿದ್ದೀನಿ ಇದನ್ನು. ಓಕೆ, ಸಖತ್ತಾಗಿ ಬಂದಿದೆ. ಇದನ್ನ ಕಟ್ ಮಾಡಿಬಿಟ್ಟು ಇವಾಗ ತೋರಿಸ್ತೀನಿ ನಿಮಗೆ. ಆಗಿದೆ, ಬಟ್ ಇವಾಗ ಮಮ್ಮಿ ತಿನ್ನಲ್ವಂತೆ, ಆಮೇಲೆ ತಿಂತಾರಂತೆ. ಸೊ ಹೇಗಿದೆ ನೋಡಿ ಟೆಕ್ಸ್ಚರ್, ಅದು ಟೆಕ್ಸ್ಚರ್ ಸಖತ್ತಾಗಿದೆ ಅಲ್ವಾ, ಸೂಪರ್. ಆ್ಯಕ್ಚುಲಿ ಇವಾಗ ಇದನ್ನು ನಾನೇ ಫಸ್ಟು ಟೇಸ್ಟ್ ಮಾಡ್ತೀನಿ ಆಯಿತಾ. ನಾನೇ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಓಕೆ, ಸೂಪರ್ ಆಗಲ್ಲ. ಓಕೆ, ಇದನ್ನ ಇವಾಗ ನಾನು ತಿಂತೀನಿ, ಆಮೇಲೆ ಬೇಕಾದ್ರೆ ಮಮ್ಮಿ ಟೇಸ್ಟ್ ಮಾಡ್ತಾರೆ, ಕೇಳೋಣ ಬನ್ನಿ ಹೇಗಿದೆ. ಮಮ್ಮಿ ಒಂದು ಸ್ವಲ್ಪ ತಿಂತೀಯಾ ಅಥವಾ ಆಮೇಲೆ ತಿಂತೀಯಾ? ಚೆನ್ನಾಗೈತಿ ನೋಡು. ಆಮೇಲೆ ಓಕೆ, ಅವ್ರು ಆಮೇಲೆ ತಿಂತಾರಂತ ನಾನು ಸ್ವಲ್ಪ ತಿಂದಿಡ್ತೀನಿ. ಚೀಸ್ ಜಾಸ್ತಿ ಐತೆ ಕಣಮ್ಮ ಇದರಲ್ಲಿ, ಸ್ವಲ್ಪ ತಿಂದು ಇದನ್ನು ತಿಂತೀನಿ, ಇದನ್ನು ನೀನು ತಿನ್ನು. ಓಕೆ, ಟೋಟಲ್ ಒಂದು 1/2 ಪೌಂಡ್ ಮಾಡಿದ್ದೆ ನಾನು.
ಇದು 3 ಲೇಯರ್ದು ಒಂದು ಸ್ವಲ್ಪ ತಿಂದಿಡ್ತೀನಿ ಅಷ್ಟೇ. ಗೈಸ್ ಆ್ಯಕ್ಚುಲಿ ನಮ್ಮ ಒಂದು 2 ಟೈಪ್ಸ್ ಆಫ್ ವೆರೈಟಿ ತಿಂದಾಯಿತು. ನಾನು ಆ್ಯಕ್ಚುಲಿ ಆ ಬ್ರೆಡ್ ಟೇಸ್ಟ್ ಮಾಡಿದೆ, ಪನ್ನೀರ್ ಮಮ್ಮಿ ಟೇಸ್ಟ್ ಮಾಡ್ತು, ಬ್ರೆಡ್ ಆಮೇಲೆ ಟೇಸ್ಟ್ ಮಾಡ್ತಾರಂತೆ. ಇವಾಗ ಟೇಸ್ಟ್ ಮಾಡೋಕೆ ಕೊಟ್ಬಿಡೋಣ, ಹೇಗೋ ಟೈಮ್ ಇದೆ. ಓಕೆ ನೋಡಿ ಇಲ್ಲಿ ಇದನ್ನ ಹೋಗ್ಬಿಟ್ಟು ಇವಾಗ ಫಸ್ಟು ತಿನ್ಸೋಣ ಬನ್ನಿ. ಮಮ್ಮಿ ತಗೋ ಮಮ್ಮಿ ತಿನ್ನೋ, ನೈಟಿಗೆ ಆಗಲ್ಲ ಮತ್ತೆ ಹೇಳಿ ತಗ. ಟೇಕ್ ಇಟ್ ತಿನ್ನು ಇಡ ಮಮ್ಮಿ, ಯಾಕೆ ಅಳ್ತೀಯ? ಅಳ್ಬೇಡ ತಗೋ ಬೇಗ. ಅದು ಚೆನ್ನಾಗೈತೆ, ಇದು ಸೈಡಲ್ಲಿ ಆಗಿರೋದಂಗೆ ತಿನ್ನೋದು ಫುಲ್ ಇರ್ಲಿ. ನಾನು ತಿಂದು ನೋಡಿ ಬೇಗ. ಆಹಾ ಅಂತೀಯ ಏನು ಹೇಳು? ನೀನು ಕಡಕತ್ತೆ ಇದು ತಗೋ, ಇದು ಚೆನ್ನಾಗೈತೆ ನೋಡು, ಇದು ಫುಲ್ ಫ್ರೈ ಆಗೈತೆ. ಅದು ಇದು ಕೆಳಗಿಂದ ಹೊತ್ತಿದ್ದು ಅದು ಸೈಡಿಗೆ ಇಟ್ಟಿದ್ದದು, ಅದಕ್ಕೆ ಹಂಗಾಗೈತೆ. ಇದು 3 ಇರೋದು ಅನಿಸ್ತದೆ ನೋಡು. ಇಲ್ಲ ಡಬಲ್. ತಿನ್ನಿ ಬೇಗ ಹೇಳಿ ತಿಂದು ಹೇಗಿದೆ ಅಂತ. ಕ್ಯಾಮ್ರಾ ಐತಿ ಅಂತ ಹೇಳಂಗಿಲ್ಲ, ನಿಜ ಹೇಳ್ಬೇಕು. ಚೆನ್ನಾಗೈತೆ. ಚೆನ್ನಾಗೈತಲ್ಲ, ಟೇಸ್ಟ್ ಸಕ್ಕದಾಗೈತೆ. ಮಿನಿ ಪಿಜ್ಜಾ ಸ್ಯಾಂಡ್ವಿಚ್ ಥರ ಆಗೈತೆ ಅದು, ಟೇಸ್ಟ್ ಆಗೈತೆ. ಒನ್ ಮೋರ್ ಬೈ, ಸೂಪರ್ ಐತಿ. ಚೆನ್ನಾಗೈತಲ್ಲ, ತಿನ್ನು. ಇವಾಗ ನಾನು ಕ್ಯಾಪ್ಸಿಕಮ್ ಪಲ್ಯ ಮಾಡಕೊಂತೀನಿ. ಹೇಳ್ದೆ ಗೊತ್ತಾ, ಬೆಳಗ್ಗೆ ಪಲಾವ್ ಮಾಡ್ತೀನಿ. ನಿನ್ನೆ ಹೇಳ್ದೆ. ಸ್ವಲ್ಪ ಹಿಡಿ ನಂಗೆ. ಬೆಳಿಗ್ಗೆ ಎದ್ವಾ, ಅನ್ನ ಒಗ್ಗರಣೆ ತಿಂದ್ವಾ, ಮಂಡಕ್ಕಿ ತಿಂದ್ವಾ, ಹಣ್ಣು ತಿಂದ್ವ್ಯಾ, ಹೋಳ್ಗೆ ಮಾಡಿದ್ವ್ಯಾ, ಹೋಳ್ಗೆ ತಿಂದ್ವ್ಯಾ, ಪಲಾವ್ ತಿಂದ್ವಿ, ಸ್ಯಾಂಡ್ವಿಚ್ ತಿಂದ್ವಿ, ಗಾರಿ ತಿಂದ್ವಿ. ಗಾರಿ ಕಾರಿ ಯಪ್ಪ, ಅದಾದ್ಮೇಲೆ ಇದು ಬೆಳಿಗ್ಗೆ ಎದ್ದು ದೇವರ ಕಾಪಾಡ್ಬೇಕು ಥೋ ನಿನ್ನ. ಹೆಂಗೆ ಹೇಳ್ತೀಯತ್ತು? ಹೆಂಗೆ ಟೇಸ್ಟ್ ಚೆನ್ನಾಗೈತೆ? ಟೇಸ್ಟು ಚೆನ್ನಾಗೈತಿ, ಯಾವುದೂ ಕೆಟ್ಟಿಲ್ಲ. ಹೊಟ್ಟೆ ಕೆಡಲಿಲ್ಲ ಅಂದ್ರೆ ಸಾಕು. ಮೇಲೆ 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 ನಾನೇನು ಹೇಳ್ದೆ ಗೊತ್ತಾ, ಆ್ಯಕ್ಚುಲಿ ನಾನು ಹೇಳಿದ್ದು ಬೆಳಗ್ಗೆ ಪಲಾವ್ ಮಾಡ್ತೀನಿ ಮಮ್ಮಿ, ನಾನು ನಿನ್ನೆ ಕುಕ್ಕರ್ ತಗೊಂಬರೋಣ ಅಂತ ಹೇಳಿದೆ. ಬೇಡ ಅಂತ ಹೇಳಿದ್ರು. ನನಗೆ ಸಪ್ರೇಟ್ ಮಾಡೋಕ್ಕೆ ಬರಲ್ಲ, ಕುಕ್ಕರಲ್ಲಿ ಮಾಡಿದ್ರೆ ಪಲಾವ್ ಅದೆಲ್ಲ ಚೆನ್ನಾಗಿ ಮಾಡ್ತೀನಿ ಆಯಿತಾ. ಸೊ ಹಾಗಾಗಿ ಹೇಳಿದ್ದೆ. ಸೊ ಅದಕ್ಕೆ ಇವತ್ತು ಮಧ್ಯಾಹ್ನದ ಮೇಲೆ ಏನೇನೇನು ಇಲ್ಲಿ ಬಂದಿತ್ತ ಕುತ್ತಿಗೆಗೆ ಬರ್ತೈತೆ. ಸೊ ನಿನ್ನೆ ಪಲಾವ್ ಮಾಡಿಬಿಟ್ಟಿದ್ರೆ ಇವತ್ತು ನಮ್ಮ ಮಧ್ಯಾಹ್ನ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಕರ್ರಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಇದು ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾ ಪ್ಲ್ಯಾನ್ ಪ್ರಕಾರ ಆಯಿತಾ. ಬಟ್ ಆಗಲಿಲ್ಲ. ನಾಳೆ ಮಾಡೋಣ ಅಂದ್ಕೊಂಡ್ರೆ ನಾಳೆ ಏನಾಗುತ್ತೋ ಗೊತ್ತಿಲ್ಲ, ಲೈಕ್ ಏನಾದ್ರು ಒಂದು ಕೆಲಸ ಬಂದುಬಿಡುತ್ತೆ. ಸೊ ಹಾಗಾಗಿ ಅದಕ್ಕೆ ಇವತ್ತೇ ಎಲ್ಲ ಮಾಡಿಬಿಟ್ಟೆ. ದಟ್ಸ್ ಇಟ್. ಇನ್ನೊಂದು ಐಟಮ್ ಬಿಟ್ಟಲ್ಲ ನೀನು, ಪನ್ನೀರ್ ಫ್ರೈ. ಅದನ್ನು ತಿನ್ನಲೇವಾ? ಪನ್ನೀರು ತಿಂದೆ 4 ಟ್ಯೂಬ್ಸು. ಚೆನ್ನಾಗಿತ್ತಾ? ಟ್ಯೂಬ್ಸ್ ಅಲ್ಲ, ಟ್ಯೂಬ್ಸ್ ಅಂತ ಹೇಳಿದೆ. ಕ್ಯೂಬ್ಸ್. ಸೊ ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾ ಇದ್ದೀನಿ. ಪಲ್ಯ ಅನ್ನೋಕ್ಕಿಂತ ಕರ್ರಿ ಅಂತ ಹೇಳ್ಬೋದು. ಓಕೆ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ? ಅದಕ್ಕೆ ಬೇಕಾಗಿರೋಂಥ ಪೇಸ್ಟ್ ಕೂಡ ರೆಡಿ ಮಾಡಿದ್ದೀನಿ. ಓಕೆನಾ? ಆ್ಯಂಡ್ ಏನು ಅಂತಂದರೆ ಈ ಒಂದು ರೆಸಿಪಿ ಡೀಟೇಲ್ ಆಗಬೇಕು ಅಂದರೆ ನಳಮಹಾರಾಣಿ ಕೈ ರುಚಿಯಲ್ಲಿ ಬರುತ್ತೆ ನೋಡಿ ಆಯಿತಾ. ಸೊ ಇದು ಹೇಗೆ ಮಾಡೋದು ಅಂತ ನೀವು ತಿಳ್ಕೊಬೇಕು ಅಂದರೆ ಈ ಒಂದು ಚಾನಲಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಎಸ್, ಇವಾಗ ಇದು ಫ್ರೈ ಆಗ್ತಾ ಇದೆ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಓಕೆ, ಒಂದು 1/2 ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತೀನಿ, ಸ್ವಲ್ಪನೇ ಸ್ವಲ್ಪ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಓಕೆ, ಡನ್. ಐ ಥಿಂಕ್ ಈ ವಿಡಿಯೋ ತುಂಬಾ ಲಾಂಗ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಏನು ಅಂತಂದರೆ ಅಷ್ಟೊಂದು ಇದು ಅಂದ್ಕೊಂಡಿಲ್ಲ, ಲೈಕ್ ಲಾಂಗ್ ಆಯಿತಾ ಶಾರ್ಟ್ ಆಯಿತಾ ಗೊತ್ತಿಲ್ಲ. ಯಾಕಂದರೆ ನಿನ್ನೆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಲ್ವಾ. ಸೊ ಹಾಗಾಗಿ ನಿನ್ನೆ ತುಂಬ ಟೈಮ್ ಆಗಿಬಿಡ್ತು, ಹೋಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ಆ್ಯಂಡ್ ಆಲ್ಸೋ ಫುಡ್ ಮಾಡೋಕ್ಕಾಗಲಿಲ್ಲ ನನಗೆ ಈ ರೆಸಿಪಿಗಳನ್ನೆಲ್ಲ, ಮಮ್ಮಿ ಸ್ಪೆಷಲ್ ಡೇ ಅಂತ. ಸೊ ಹಾಗಾಗಿ ಇವತ್ತು ಮಾಡ್ತೀವಲ್ವ, ಸೊ ಅದಕ್ಕೋಸ್ಕರ ಲಾಂಗ್ ಆಯಿತು ಶಾರ್ಟ್ ಆಯಿತು ಅದೆಲ್ಲ ಗೊತ್ತಿಲ್ಲ, ನೋಡುವ. ಓಕೆನಾ? ಇದು ಆಲ್ಮೋಸ್ಟ್ ಆಗಿದೆ ನೋಡಿ. ಗ್ಲಾಸ್ ಎಫೆಕ್ಟ್ ಕೊಡ್ತಾ ಇದೆ ಅಲ್ವಾ? ಸೊ ಇಟ್ಸ್ ಗ್ಲಾಸ್ ಎಫೆಕ್ಟ್ ಕೊಡ್ತಾ ಇದೆ ಅಂತಂದರೆ ಇದು ಆಲ್ಮೋಸ್ಟ್ ಆಗಿದೆ ಅಂತ. ಓಕೆನಾ?
ಎಸ್ ಇವಾಗ ಏನು ಮಾಡ್ತೀನಿ ಅಂದರೆ ಅದನ್ನ ಇದಕ್ಕೆ ಹಾಕೊಂತೀನಿ ಬಡಿಸಿ ಆ್ಯಂಡ್ ಇನ್ನೊಂದು ಸ್ವಲ್ಪ ಚಪಾತಿ ಮಾಡಿ ಫೈನಲಾಗಿ ಊಟಕ್ಕೆ ಕೂತ್ಕೊಂಡಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಫೈನಲ್ ಆಗಿ ಎಲ್ಲ ಥರದ ಅಡುಗೆ ಮಾಡಿ ಆಯಿತು, ಟೇಸ್ಟ್ ಮಾಡಿಸಿದ್ದು ಆಯಿತು. ಇವಾಗ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.